ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಸುನಿಲ್ ಟೀಮ್ ಯೂತ್ಸ್ ಯೂಟ್ಯೂಬ್ ಚಾನಲ್. ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಒಬ್ಬ ಆರ್ಡಿನರಿ ಪರ್ಸನ್ ಎಕ್ಸ್ಟ್ರಾರ್ಡಿನರಿ ಪರ್ಸನ್ ಆಗಿ ಬದಲಾಗಲಿಕ್ಕೆ ಆತನಿಗೆ ಬೇಕಾಗಿರುವಂಥ ಕೆಲವೊಂದು ಅಂಶಗಳ ಬಗ್ಗೆ ನಾನು ನಿಮ್ಮ ಹತ್ರ ಇವತ್ತು ಡಿಸ್ಕಷನ್ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ಸ್ನೇಹಿತರೆ, ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಯಾರು ಕೂಡ ಸ್ಕಿಪ್ ಮಾಡದೆ. ಸ್ನೇಹಿತರೆ, ಯಾರೆಲ್ಲ ಮೊದಲನೇದಾಗಿ ನಮ್ಮ ವಿಡಿಯೋಗಳನ್ನು ನೀವು ನೋಡ್ತಾ ಇದ್ದೀರೋ, ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನಾವು ಬಿಡುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ಬರುತ್ತೆ. ಅದರಿಂದಾಗಿ ನೀವು ಮೊದಲನೇದಾಗಿ ನಮ್ಮ ವಿಡಿಯೋನ ನೀವು ನೋಡ್ಬೋದು. ಸ್ನೇಹಿತರೆ, ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸುವಂಥ ಒಂದಿಷ್ಟು ವಿಚಾರ ಯಾವುದು ಅಂತ ಹೇಳಿದ್ರೆ, ದಿ ಸೀಕ್ರೆಟ್ ಅನ್ನುವಂಥ ಒಂದು ಬುಕ್ಕಲ್ಲಿರುವಂಥ ಕೆಲವೊಂದು ಅಂಶಗಳು. ಅಂದರೆ ಒಬ್ಬ ಆರ್ಡಿನರಿ ಪರ್ಸನ್ ಎಕ್ಸ್ಟ್ರಾರ್ಡಿನರಿಯಾಗಿ ಬದಲಾಗಲಿಕ್ಕೆ ಅದಕ್ಕೆ ಬೇಕಾಗಿರುವಂಥ ಕೆಲವೊಂದು ಅಂಶಗಳನ್ನು ಈ ಬುಕ್ಕಲ್ಲಿ ಕೊಟ್ಟಿದ್ದಾರೆ. ಅಲ್ಲಿರುವಂಥ ಕೆಲವೊಂದು ಅಂಶಗಳನ್ನು ತೆಗೆದು ನಿಮ್ಮ ಹತ್ರ ನಾನು ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನಾವೆಲ್ಲರೂ ಪ್ರತಿನಿತ್ಯ ಜೀವನದಲ್ಲಿ ಫೈಟ್ ಮಾಡ್ತಾನೆ ಇರ್ತೀವಿ. ಏನಕ್ಕೋಸ್ಕರ? ಜೀವನದಲ್ಲಿ ನಾವು ಅಂದ್ಕೊಂಡಿರೋದನ್ನೆಲ್ಲದನ್ನ ಪಡ್ಕೋಬೇಕು ಅಂತ ಒಂದಲ್ಲ ಒಂದು ರೀತಿಯಲ್ಲಿ ಫೈಟ್ ಮಾಡ್ತಾನೆ ಇರ್ತೀವಿ. ಕೆಲವೊಬ್ರು ಪಡ್ಕೊಳ್ತಾರೆ, ಕೆಲವೊಬ್ರು ಪಡ್ಕೊಳ್ಳಲ್ಲ. ಕೆಲವೊಬ್ರು ಪಡ್ಕೊಳ್ಳೋಷ್ಟೊತ್ತಿಗೆ ವಯಸ್ಸಾಗಿ ಜೀವನ ಕಳ್ಕೊಂಡಿರ್ತಾರೆ, ಕೆಲವರು ಪಡಿತಿದ್ದೀನಿ ಅನ್ನೋಷ್ಟೊತ್ತಿಗೆ ಇಲ್ಲಿ ಜಾಗ ಖಾಲಿ ಮಾಡ್ಕೊಂಡಿರ್ತಾರೆ. ಸ್ನೇಹಿತರೆ, ಇವತ್ತು ನಾವು ಇರುವಷ್ಟೊತ್ತಿಗೆ ನಮಗಿರುವಂಥ ಕಡಿಮೆ ಸಮಯದಲ್ಲಿ ನಾವು ಅಂದ್ಕೊಂಡಿರೋದನ್ನೆಲ್ಲದನ್ನೂ ಪಡ್ಕೊಳ್ಬೇಕು ಹೇಗೆ ಅನ್ನುವಂಥದ್ದು ಈ ಬುಕ್ಕಲ್ಲಿ ಒಬ್ಬ ಲೇಡಿ ಈ ಬುಕ್ಕನ್ನು ಬರೆದಿದ್ದಾರೆ. ಅವರು ರೊಂಡಾ ಬೈರ್ನಾ ಅನ್ನುವಂಥ ಒಬ್ಬ ಲೇಡಿ ಅದ್ಭುತವಾಗಿ ಈ ಬುಕ್ಕನ್ನು ಬರೆದಿದ್ದಾರೆ. ಸ್ನೇಹಿತರೆ, ಈ ಬುಕ್ಕಲ್ಲಿರುವಂಥ ಕೆಲವೊಂದು ಪಾಯಿಂಟ್ಗಳನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಈ ಬುಕ್ಕಲ್ಲಿ ಮೇಜರಾಗಿ ಹೇಳಿರುವಂಥದ್ದು ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ. ಅಂದರೆ ಸ್ನೇಹಿತರೆ, ಈ ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳಿದರೆ, ಒಬ್ಬ ವ್ಯಕ್ತಿ ಯಾವುದ್ರ ಬಗ್ಗೆ ಆ ವ್ಯಕ್ತಿ ಯೋಚನೆ ಮಾಡ್ತಾನೋ ಆ ಯೋಚನೆ ಆತನಿಗೆ ಗೊತ್ತಿಲ್ಲದಂಗೆ ಅದು ಆತ ಪಡ್ಕೊಳ್ತಾನೆ, ಆ ಯೋಚನೆ ಕಾರ್ಯರೂಪಕ್ಕೆ ಬರುತ್ತೆ ಅಂತ. ಅಂದರೆ ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳಿದ್ರೆ ಸಿಂಪಲ್ ಆಗಿ ನಾನು ನಿಮ್ಮ ಮುಂದ್ಗಡೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳಿದ್ರೆ ಇಷ್ಟೇ ಸ್ನೇಹಿತರೆ, ಯಾವುದೋ ಒಬ್ಬ ವ್ಯಕ್ತಿ ಏನಾದರೂ ಪಡ್ಕೋಬೇಕು ಅಂತ ತನ್ನ ಮೈಂಡಲ್ಲಿ ಬರುತ್ತೆ. ಅದು ಬಂದಾಗ ಆ ವ್ಯಕ್ತಿ ಯೋಚನೆ ಮಾಡೋದೇನು ಅಂತ ಹೇಳಿದ್ರೆ, ಆ ವ್ಯಕ್ತಿ ಯಾವ ಯಾವ ಪ್ಲೇಸ್ಗಳಿಗೆ ಹೋಗ್ತಾ ಇರ್ತಾನೋ ಆಯಾ ಪ್ಲೇಸ್ಗಳಲ್ಲಿ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾನೆ, ಅದ್ರ ಬಗ್ಗೆನೇ ಆ ವ್ಯಕ್ತಿ ತಿಳ್ಕೊಳ್ಳೋ ಪ್ರಯತ್ನಗಳನ್ನು ಮಾಡ್ತಾ ಇರ್ತಾನೆ. ಅದು ಗೊತ್ತಿಲ್ಲದಂಗೆ ಅದು ಏನಾಗ್ತಾ ಇರುತ್ತೆ ಅಂತ ಹೇಳಿದ್ರೆ ಯೂನಿವರ್ಸ್ಗೆ ಒಂದು ಕನೆಕ್ಟ್ ಆಗುವಂಥ ಒಂದು ಪ್ರಯತ್ನ ನಡೀತಾ ಇರುತ್ತೆ. ಅದಕ್ಕೆ ಹೇಳ್ತಾರೆ ಲಾ ಆಫ್ ಅಟ್ರಾಕ್ಷನ್ ಅಂತ. ಸೊ ಈ ಲಾ ಆಫ್ ಅಟ್ರಾಕ್ಷನ್ ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಕಾರ್ ತಗೊಳ್ತಾನೆ ಅಂತ ಅಂದ್ಕೊಳ್ಳೋಣ. ಈ ಕಾರ್ ತಗೊಳ್ಳುವಂಥದ್ದು ಒಂದು ಕನಸು ಇಟ್ಕೊಂಡಿದ್ದಾನೆ. ಒಬ್ಬ ವ್ಯಕ್ತಿ i20 ಕಾರನ್ನು ನಾನು ಬೈ ಮಾಡ್ಕೊಳ್ತೀನಿ ಅಂತ ಒಂದು ಕನಸನ್ನು ಕಟ್ಕೊಂಡಿದ್ದಾನೆ. ಸ್ನೇಹಿತರೆ, ಆ ವ್ಯಕ್ತಿ ಕನಸು ಕಟ್ಕೊಂಡಾಗ ಆತಗೆ ಗೊತ್ತಿಲ್ಲದಂಗೆ ಯಾವಾಗ ಆ ವ್ಯಕ್ತಿ ರೋಡಲ್ಲಿ ಜರ್ನಿ ಮಾಡ್ತಾ ಇರ್ತಾನೋ, ಆ ಜರ್ನಿ ಮಾಡೋ ಟೈಮಲ್ಲಿ ಆತನ ಮುಂದ್ಗಡೆ ಸಾಕಷ್ಟು ಕಾರ್ಗಳು ಬಂದರೂ ಕೂಡ ಆ ಯಾವ ಕಾರ್ಗಳು ಕೂಡ ಆತನಿಗೆ ಕಣ್ಣಿಗೆ ಕಾಣಿಸೋದಿಲ್ಲ. ಆ ವ್ಯಕ್ತಿ ಕಾಣಿಸುವಂಥ ಕಾರ್ ಮಾತ್ರ ತನ್ನ ಮೈಂಡಲ್ಲಿ ಯಾವುದನ್ನು ಫಿಕ್ಸ್ ಮಾಡ್ಕೊಂಡಿರುತ್ತಾನೋ ಅದು ಮಾತ್ರ ಆತನಿಗೆ ಕಾಣಿಸ್ತಾ ಇರುತ್ತೆ. ಸ್ನೇಹಿತರೆ, ಇದಕ್ಕೆ ಹೇಳ್ತಾರೆ ಲಾ ಆಫ್ ಅಟ್ರಾಕ್ಷನ್ ಅಂತ. ಯಾವಾಗ ನಮಗೆ ಬೇಕಾಗಿರುವಂಥದ್ದನ್ನು ನಮ್ಮ ಮೈಂಡ್ ಒಳಗೆ ನಾವು ಫಿಕ್ಸ್ ಮಾಡ್ತೀವೋ, ನಮ್ಮ ಮೈಂಡು ನಾವು ಎಲ್ಲಾದರೂ ಹೋಗ್ತಾ ಇರಬೇಕಾದ್ರೆ ನಮಗೆ ಬೇಕಾಗಿರುವಂಥದ್ದು ಏನಿದೆ ಅದನ್ನು ಅದು ಹುಡುಕ್ತಾ ಇರುತ್ತೆ. ಆ ಹುಡುಕೋದ್ರ ಮೂಲಕ ನಮ್ಮ ಮೈಂಡ್ ನಮಗೊಂದು ಸಿಗ್ನಲ್ ಕೊಡ್ತಾ ಇರುತ್ತೆ, ಒಂದು ಟ್ರಿಗರ್ ಮಾಡ್ತಾ ಇರುತ್ತೆ. ಅದೇನು ಅಂತ ಹೇಳಿದ್ರೆ, ಅದನ್ನು ಪಡ್ಕೊಳ್ಳಿಕ್ಕೆ ನೀನೊಂದು ಬೇರೆ ಆಪ್ಷನನ್ನು ಹುಡುಕು ಅಂತ. ಆ ಪ್ರಯತ್ನ ನಾವು ಮಾಡ್ತಾ 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 ನಮಗೇ ಗೊತ್ತಿಲ್ಲದಂಗೆ ನಾವೊಂದು ಉನ್ನತ ಸ್ಥಾನಕ್ಕೆ ಹೋಗ್ತೀವಿ ಅನ್ನುವಂಥದ್ದೇ ಈ ದ ಸೀಕ್ರೆಟ್ ಅನ್ನುವಂಥ ಒಂದು ಬುಕ್ಕಲ್ಲಿ ಆ ಲೇಡಿ ಬರೆದಿರುವಂಥ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಚಾರಗಳು ಸಿಂಪಲ್ ಆಗಿ ನಿಮ್ಗೆ ಅರ್ಥ ಮಾಡಿಸ್ತೀನಿ. ಇದನ್ನು ನಾವು ಒಳ್ಳೆ ರೀತಿಯಲ್ಲಿ ಕೂಡ ಇದನ್ನು ಯೂಸ್ ಮಾಡ್ಕೋಬೋದು, ಕೆಟ್ಟ ರೀತಿಯಲ್ಲಿ ಕೂಡ ಇದನ್ನು ಯೂಸ್ ಮಾಡ್ಕೋಬೋದು. ಸ್ನೇಹಿತರೆ, ಎಷ್ಟೋ ಜನ ಲಾ ಆಫ್ ಅಟ್ರಾಕ್ಷನ್ ಆಗ್ತಾರೆ. ಅಂದರೆ ಮೈಂಡಲ್ಲಿ ಒಂದು ಕನಸನ್ನು ಫಿಕ್ಸ್ ಮಾಡ್ಕೊಳ್ತಾರೆ. ಆ ಕನಸು ಫಿಕ್ಸ್ ಮಾಡ್ಕೊಂಡಾಗ ಆ ಕನಸು ಹೇಳುತ್ತೆ, ನೀನು ಸುಮ್ಮನೆ ಕುತ್ಕೊಳ್ಳಿಕ್ಕೆ ಹೋಗ್ಬೇಡ, ಯಾವುದಾದ್ರೂ ಪ್ರಯತ್ನ ಮಾಡೋದನ್ನು ಪಡ್ಕೊಳ್ಳಿಕ್ಕೆ ಅಂತ. ಎಷ್ಟೋ ಜನ ಅದನ್ನು ಪಡ್ಕೊಳ್ಬೇಕು ಅಂತ ಪ್ರಯತ್ನ ಮಾಡ್ತಾರೆ, ಆದರೆ ಫಸ್ಟು ಪ್ರಯತ್ನದಲ್ಲೇ ಸೋತೋಗ್ಬಿಡ್ತಾರೆ. ಯಾವಾಗ ಅವರು ಸೋಲ್ತಾರೋ ಆವಾಗ ಅವ್ರು ಅಂದ್ಕೊಳ್ತಾರೆ, ಇದು ನನ್ನ ಕೈಲಾಗುವಂಥದ್ದು ಕೆಲಸ ಅಲ್ಲ, ನನ್ನ ಹಣೆ ಬರ ಸರಿ ಇಲ್ಲ, ನನ್ನ ಲೈಫ್ ಸರಿ ಇಲ್ಲ, ನಾನು ಯಾವಾಗ ಕೆಲಸ ಮಾಡಿದ್ರೂ ಹೀಗೆ ಆಗುತ್ತೆ ಅಂತ ಅಂದ್ಕೊಂಡು ಯಾವುದೋ ಒಂದು ಸಾಮಾನ್ಯ ಕೆಲಸ ಮಾಡ್ಕೊಳ್ತಾ ಲೈಫಲ್ಲಿ ಆ ಕೆಲಸದಲ್ಲೇ ಜೀವನ ಕಳ್ಕೊಂಡ್ಬಿಡ್ತಾರೆ. ಹಾಗಾಗಿ ಎಷ್ಟೋ ಜನ ಅವರು ಸಕ್ಸಸ್ ಆಗೋದೇ ಇಲ್ಲ.
ಆದರೆ ಲಾ ಆಫ್ ಅಟ್ರಾಕ್ಷನ್ ಅನ್ನುವಂಥದ್ದು ಯಾವಾಗ ನಮ್ಮ ಮನಸ್ಸೊಳಗಡೆ ಮೈಂಡ್ ಒಳಗಡೆ ಒಂದು ಕನಸನ್ನು ನಾವು ಪಡ್ಕೋಬೇಕು ಅಂತ ಫಿಕ್ಸ್ ಮಾಡ್ತೀವೋ, ಆ ಫಿಕ್ಸ್ ಆದಾಗ ಪ್ರಯತ್ನಗಳ ಮೇಲೆ ಪ್ರಯತ್ನ ಮಾಡ್ತಾ 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 ಹೋದಾಗಲೇ ನಾವು ಅದರಲ್ಲಿ ಸಕ್ಸಸ್ ಆಗಲಿಕ್ಕೆ ಸಾಧ್ಯ. ಹೇಗೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಯ ಉದಾಹರಣೆ ನಾನು ನಿಮಗೆ ಹೇಳ್ತೀನಿ ಸ್ನೇಹಿತರೆ. ಥಾಮಸ್ ಅಲ್ವಾ ಎಡಿಸನ್ ಬಲ್ಬ್ ಕಂಡುಹಿಡಿಬೇಕಾದ್ರೆ ಆ ವ್ಯಕ್ತಿ ಒಂದು ಟೈಮ್ ಫೇಲ್ಯೂರ್ ಆದಾಗ ಆ ವ್ಯಕ್ತಿ ಇದು ನನ್ನ ಕೈಲಿ ಆಗಲ್ಲ ಅಂತ ಯಾವತ್ತೂ ಹಿಂದಕ್ಕೆ ಸರ್ಕೊಳ್ಳಿಲ್ಲ. ಆ ವ್ಯಕ್ತಿಗೆ ಗೊತ್ತಿತ್ತು, ನಾನು ಇವತ್ತಿಲ್ಲ ನಾಳೆ ಇದರಲ್ಲಿ ಸಕ್ಸಸ್ ಆಗ್ತೀನಿ, ಆ ಸಕ್ಸಸ್ ನನಗೆ ದೊಡ್ಡ ಹೆಸರು ತಂದು ಕೊಡುತ್ತೆ ಅನ್ನುವಂಥ ಆ ಇಮ್ಯಾಜಿನೇಷನ್ ಅವರೊಳಗಡೆ ಇದ್ದಿದ್ದಕ್ಕೆ ಆ ವ್ಯಕ್ತಿ ಪದೇ 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 ಪ್ರಯತ್ನ ಮಾಡ್ತಾ ಇತ್ತು. ಇವತ್ತು ಆ ಪ್ರಯತ್ನ ಅವರು ಕಂಡುಹಿಡಿದಿರುವಂಥ ಒಂದು ಲೈಟ್ ಮುಂದ್ಗಡೆ ಕೂತ್ಕೊಂಡು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಲಾ ಆಫ್ ಅಟ್ರಾಕ್ಷನ್ ಅನ್ನುವಂಥದ್ದು ನಾವು ಇಮ್ಯಾಜಿನೇಷನ್ ನಮ್ಮ ಕನಸು ಅಂದ್ಕೊಂಡು ನಾವು ಅದನ್ನು ಪಡ್ಕೊಳ್ತೀವಿ ಅಂತ ಅಂದ್ಕೊಂಡು ಸುಮ್ಮನೆ ಕೂತ್ಕೊಂಡ್ರೆ ಹಾಗಲ್ಲ, ಅದಕ್ಕೆ ಪ್ರಯತ್ನ ನೀವು ಮಾಡ್ತಾ ಇರಬೇಕು. ಯಾವಾಗ ನಿಮ್ಮ ಕನಸು ಬಲಿಷ್ಠವಾಗಿರುತ್ತೋ ಆವಾಗ ನಿಮಗೆ ಗೊತ್ತಿಲ್ಲದಂಗೆ ಹಲವಾರು ದಾರಿಗಳು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಆ ದಾರಿ ಮೂಲಕ ಹೋದಂತೆಲ್ಲ ನೀವು ಅಂದ್ಕೊಂಡಿರುವಂಥದ್ದು ಗುರಿಯನ್ನು ನೀವು ಮುಟ್ತೀರಾ ಸ್ನೇಹಿತರೆ. ಒಬ್ಬ ನೆಟ್ವರ್ಕರ್ ಆ ವ್ಯಕ್ತಿ ಆ ಇಮ್ಯಾಜಿನೇಷನ್ ಮೂಲಕ, ಆ ಲಾ ಆಫ್ ಅಟ್ರಾಕ್ಷನ್ ಮೂಲಕ ವ್ಯಕ್ತಿ ಸಕ್ಸಸ್ ಆಗಬೇಕಂತ ಹೇಳಿದ್ರೆ 3 ಸ್ಟೆಪ್ಗಳನ್ನು ಫಾಲೋ ಮಾಡಬೇಕಾಗುತ್ತೆ ಸ್ನೇಹಿತರೆ. ಫಸ್ಟ್ ಒನ್, ನಾವು ಅಂದ್ಕೊಂಡಿರೋದನ್ನೆಲ್ಲದನ್ನು ಸಕ್ಸಸ್ ಆಗಬೇಕು ಅಂತ ಹೇಳಿದ್ರೆ ಫಸ್ಟು ಆಸ್ಕ್ ಯುವರ್ ಸೆಲ್ಫ್. ಸ್ನೇಹಿತರೆ, ಒಂದು ಟೈಮ್ ನಿಮಗೆ ಏನು ಬೇಕು ನಿಮಗೆ ಏನು ಬೇಕು, ನಿಮ್ಮ ಲೈಫ್ಗೆ ಏನು ಬೇಕು, ನಿಮ್ಮ ಲೈಫ್ ಚೆನ್ನಾಗಿರಬೇಕು, ಕಲರ್ಫುಲ್ ಆಗಿರಬೇಕು ಅಂತ ಹೇಳಿದ್ರೆ ನಿಮಗೇನು ಬೇಕು ಅನ್ನುವಂಥದ್ದನ್ನು ಫಸ್ಟು ನೀವು ಐಡೆಂಟಿಫಿಕೇಷನ್ ಮಾಡ್ಕೊಳ್ಳಿ. ಆವಾಗ ನಿಮ್ಮನ್ನು ನೀವು ಕೇಳ್ಕೊಳ್ಳಿ. ಅದು ಎಕ್ಸಾಕ್ಟೆಡ್ ಆಗಿರಬೇಕು, ಅದು ಲಿಮಿಟೇಷನಲ್ಲಿ ಇರ್ಬೋದು, ಅನ್ಲಿಮಿಟೇಷನ್ ಆಗಿರಬೇಕು, ಅಂಥದ್ದನ್ನು ಕೇಳ್ಕೊಳ್ಳಿ. ಯಾವಾಗ ನಿಮ್ಮ ಸೆಲ್ಫನ್ನು ನೀವು ಕೇಳ್ಕೊಳ್ತೀರಾ ಅದು ನಿಮ್ಮ ಮೈಂಡಲ್ಲಿ ನಿಮಗೆ ಗೊತ್ತಿಲ್ಲದಂಗೆ ಸ್ಟೋರ್ ಆಗ್ತಾ ಹೋಗುತ್ತೆ. ಯಾವಾಗ ನಿಮ್ಮ ಮೈಂಡಲ್ಲಿ ಸ್ಟೋರ್ ಆಗ್ತಾ ಹೋಗುತ್ತೆ, 2ನೇ ಪಾಯಿಂಟ್ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಬಿಲೀವ್ ಯುವರ್ ಸೆಲ್ಫ್. ಯಾವಾಗ ನಿಮ್ಮನ್ನು ನೀವು ಕೇಳ್ಕೊಳ್ತಿರೋ ನಿಮಗೆ ಬೇಕಾಗಿರೋದು ಅದನ್ನೆಲ್ಲದನ್ನ ನಿಮ್ಮ ಕನಸಲ್ಲಿ, ನಿಮ್ಮ ಮನಸ್ಸಲ್ಲಿ, ನಿಮ್ಮ ಮೈಂಡಲ್ಲಿ ಹಾಕೊಳ್ಳಿ. ಯಾವಾಗ ಅದು ಮೈಂಡಲ್ಲಿ ಬರುತ್ತೋ ಅದ್ರ ಮೇಲೆ ಒಂದು ನಂಬಿಕೆ ಇಡಿ. ಆ ನಂಬಿಕೆ ಹೇಗಿರಬೇಕು ಅಂತ ಹೇಳಿದ್ರೆ, ನಾನು ಅಂದುಕೊಂಡಿರೋದು ಇವತ್ತಿಲ್ಲ ನಾಳೆ ಇಲ್ಲೋ ನಾಡಿದ್ದು ಅದು ನಾನು ಪಡ್ಕೊಳ್ತೀನಿ, ಅದು ನನ್ನ ಕೈಲಿ ಆಗುತ್ತೆ, ಹಾಗೆ ಆಗುತ್ತೆ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ಆಗಿರುವಂಥ ಒಂದು ನಂಬಿಕೆ, ಬಲವಾದ ನಂಬಿಕೆ ನಿಮ್ಮ ಒಳಗಡೆ ಇತ್ತು ಅಂತ ಹೇಳಿದ್ರೆ ಆ ನಂಬಿಕೆ ನೀವು ಅಂದ್ಕೊಂಡಿರುವಂಥದ್ದನ್ನು ಎಷ್ಟು ಬೇಗ ನಿಮಗೆ ತಲುಪೋ ರೀತಿಯಲ್ಲಿ ಮಾಡುತ್ತೆ ಅಂತ ಹೇಳಿದ್ರೆ ಆ ನಂಬಿಕೆನೇ ಸ್ನೇಹಿತರೆ ಥಾಮಸ್ ಅಲ್ವಾ ಎಡಿಸನ್ ಅನ್ನುವಂಥ ವ್ಯಕ್ತಿ ಇವತ್ತು ಸಕ್ಸಸ್ ಆಗಲಿಕ್ಕೆ ಕಾರಣ ಆಗಿರುವಂಥದ್ದು ಸ್ನೇಹಿತರೆ. ಎಲ್ಲ ವ್ಯಕ್ತಿಗಳು ಸಕ್ಸಸ್ ಆಗಿರುವಂಥವ್ರು ಅವರು ಕೆಲಸ ಮಾಡುವಂಥ ಕೆಲಸದ ಮೇಲೆ ಒಂದು ನಂಬಿಕೆ, ಆ ನಂಬಿಕೆ ಇವತ್ತು ಅವರಿಗೆ ಒಳ್ಳೊಳ್ಳೆ ಸಕ್ಸಸ್ಸನ್ನು ಕೊಡಿಸಿದೆ ಸ್ನೇಹಿತರೆ. ಫಸ್ಟು ನಿಮ್ಮನ್ನು ನೀವು ಕೇಳ್ಕೊಳ್ಳಿ ನಿಮಗೇನು ಬೇಕು ಅಂತ. ಸೆಕೆಂಡ್ ಒನ್, ನಿಮಗೇನು ಬೇಕು ಅಂತ ಗೊತ್ತಾದ್ಮೇಲೆ ಅದ್ರ ಮೇಲೆ ಒಂದು ನಂಬಿಕೆ ಇಡಿ ನನ್ನ ಕೈಲಿ ಆಗುತ್ತೆ ಅಂತ. ಅದಾದಮೇಲೆ 3ನೇ ಸ್ಟೆಪ್ ಸ್ನೇಹಿತರೆ, ಇಮ್ಯಾಜಿನೇಷನ್ ಮಾಡಿ. ಇದನ್ನು ನಾನು ಆಲ್ರೆಡಿ ಪಡ್ಕೊಂಡ್ಬಿಟ್ಟಿದ್ದೀನಿ, ಇದು ನಾನು ಪಡ್ಕೊಂಡಿದ್ದೀನಿ ಅಂತ ಇಮ್ಯಾಜಿನೇಷನಲ್ಲಿ ನಿಮ್ಮ ಲೈಫನ್ನು ನೀವು ಮುಂದುವರಿಸ್ತಾ ಬನ್ನಿ ಸ್ನೇಹಿತರೆ. ಆ ಇಮ್ಯಾಜಿನೇಷನ್ ನೀವು ಅಂದ್ಕೊಂಡಿರುವಂಥ ಅದ್ಭುತ ಪ್ಲೇಸ್ಗೆ ನಿಮ್ಮನ್ನು ಕರ್ಕೊಂಡೋಗುತ್ತೆ, ನಿಮ್ಮ ಕನಸುಗಳನ್ನು ನನಸು ಮಾಡಿಕೊಟ್ಬಿಡುತ್ತೆ ಸ್ನೇಹಿತರೆ. ನಾವು ಇಮ್ಯಾಜಿನೇಷನಲ್ಲಿ ಬದುಕಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಇಮ್ಯಾಜಿನೇಷನ್ ಇಲ್ಲದೆ ಯಾವ ವ್ಯಕ್ತಿನೂ ಕೂಡ ನಾವು ಬದುಕಲಿಕ್ಕೆ ಸಾಧ್ಯ ಏನಿಲ್ಲ. ಯಾಕೆಂತ ಹೇಳಿದ್ರೆ ಇಮ್ಯಾಜಿನೇಷನ್ನು ನಮ್ಮ ಲೈಫಿಗೆ ಬಣ್ಣಗಳನ್ನು ತುಂಬುವಂಥದ್ದೊಂದು ಕೆಲಸ ಮಾಡುತ್ತೆ. ಆ ಇಮ್ಯಾಜಿನೇಷನ್ನು ನಮಗೊಂದು ಖುಷಿ ಕೊಡುತ್ತೆ. ಇವತ್ತು ನಮ್ಮ ಹತ್ರ ಏನು ಇಲ್ಲದೆ ಇರ್ಬೋದು, ನನ್ನ ಹತ್ರ ಕಾರ್ ಇಲ್ಲ, ನನ್ನ ಹತ್ರ ಬೈಕ್ ಇಲ್ಲ, ಏನು ಇಲ್ಲ ಅಂತ ಕೊರಗೋದಕ್ಕಿಂತ ಇದೆಲ್ಲ ನನ್ನ ಹತ್ರ ಇದೆ ಅನ್ನುವಂಥ ಫೀಲಿಂಗಲ್ಲಿ ನೀವು ಬದುಕ್ತಾ ಇದ್ದಾಗ ಆ ಇಮ್ಯಾಜಿನೇಷನ್ ನಿಮ್ಮ ಲೈಫ್ಗೆ ಬಣ್ಣಗಳನ್ನು ತುಂಬ ಪ್ರಯತ್ನ ಮಾಡುತ್ತೆ. ಆ ಇಮ್ಯಾಜಿನೇಷನನ್ನು ಮಾಡ್ಕೊಳ್ತಾ ನೀವು ಸತತ ಪ್ರಯತ್ನಗಳನ್ನು ಮಾಡ್ತಾ ಹೋದಾಗ ನೀವು ಅಂದ್ಕೊಂಡಿರುವಂಥದ್ದು ಗುರಿಯನ್ನು ನೀವು ಮುಟ್ಟಬಹುದು ಸ್ನೇಹಿತರೆ. ಲಾ ಆಫ್ ಅಟ್ರಾಕ್ಷನ್ ಅನ್ನುವಂಥದ್ದು ಈ 3 ಸ್ಟೆಪ್ಗಳನ್ನು ನೀವು ನಿಮ್ಮ ಸೆಲ್ಫಿಗೆ ಏನು ಬೇಕು ಅದನ್ನು
ಕೇಳ್ಕೊಳ್ಳಿ, ಅದ್ರ ಮೇಲೆ ಒಂದು ನಂಬಿಕೆ ಇಡಿ, ಅದಕ್ಕೆ ಇಮ್ಯಾಜಿನೇಷನನ್ನು ಮಾಡ್ಕೊಳ್ಳಿ. ನೀವು ಡೆಫಿನೆಟ್ಲಿ ಸಕ್ಸಸ್ ಆಗ್ತೀರಾ ಸ್ನೇಹಿತರೆ. ಇವತ್ತು ನೆಟ್ವರ್ಕರ್ ಆಗಿರ್ಬೋದು, ಒಬ್ಬ ವ್ಯಕ್ತಿ ಜೀವನದಲ್ಲಿ ಏನಾದರೂ ಬೇರೆ ಇಂಡಸ್ಟ್ರಿಯಲ್ಲಿ ಅಚೀವ್ ಮಾಡಲಿಕ್ಕಾಗಿರ್ಬೋದು, ಅಥವಾ ನಿಮಗೆ ಏನೇನು ನಿಮ್ಮ ಲೈಫಿಗೆ ಬೇಕಾಗುತ್ತೋ ಅದನ್ನೆಲ್ಲದನ್ನ ಇದ್ರ ಮೂಲಕ ನೀವು ಪಡ್ಕೋಬೋದು ಸ್ನೇಹಿತರೆ. ಯಾವಾಗ ಈ 3 ಸ್ಟೆಪ್ಪನ್ನು ನೀವು ಕಂಪ್ಲೀಟ್ ಮಾಡ್ತೀರೋ, ಕಂಪ್ಲೀಟ್ ಇಮ್ಯಾಜಿನೇಷನ್ ಮಾಡ್ಕೊಳ್ತೀರೋ, ಆ ಸ್ಟೇಜಲ್ಲಿ ನೀವು ತುಂಬ ಆ್ಯಕ್ಟಿವ್ ಆಗಿರ್ಬೇಕು ಸ್ನೇಹಿತರೆ. ಯಾಕೆ ಅಂತ ಹೇಳಿದ್ರೆ, ನೀವು ನಿಮಗೇನು ಬೇಕು ಅಂತ ಕೇಳ್ಕೊಂಡ್ರೆ, ಅದ್ರ ಮೇಲೆ ನಂಬಿಕೆ ಇಟ್ಕೊಂಡ್ರಿ, ಇಮ್ಯಾಜಿನೇಷನಲ್ಲಿ ಕೂಡ ಇದ್ರಿ, ನೀವು ಆ್ಯಕ್ಟಿವ್ ಆಗಿಲ್ಲ ಅಂತ ಹೇಳಿದ್ರೆ ಆ ಕೆಲಸ ಆಗೋದಿಲ್ಲ ಸ್ನೇಹಿತರೆ. ಯಾವಾಗ ಈ ಸ್ಟೆಪ್ ನಿಮ್ಮ ಒಳಗಡೆ ನಡೀತಾ ಇರುತ್ತೋ ಆವಾಗ ನೀವು ತುಂಬ ಆ್ಯಕ್ಟಿವ್ ಆಗಿರಬೇಕು. ಯಾವಾಗಂತ ಟೈಮಲ್ಲಿ ನೀವು ಆ್ಯಕ್ಟಿವ್ ಆಗಿರ್ತೀರೋ ಆವಾಗ ನಿಮಗೆ ಅಪಾರ್ಚುನಿಟಿಗಳು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಆ ಅಪಾರ್ಚುನಿಟಿಗಳು ನಿಮ್ಮ ಲೈಫನ್ನು ರೂಪಿಸುವಂಥದ್ದು ಒಂದು ಕೆಲಸ ಮಾಡುತ್ತೆ ಸ್ನೇಹಿತರೆ. ಅದೇ ಈ ಬುಕ್ಕಲ್ಲಿ ಇರುವಂಥ ಒಂದು ಅದ್ಭುತವಾಗಿರುವಂಥ ಇಂಟ್ರೆಸ್ಟಿಂಗ್ ಸಂಗತಿಗಳು ಸ್ನೇಹಿತರೆ. ನಿಮಗೇನು ಬೇಕು ಅದನ್ನು ಕೇಳ್ಕೊಳ್ಳಿ, ನಿಮಗೇನು ಬೇಕು ಅದನ್ನು ನೀವು ಪಡ್ಕೊಳ್ಳಿ, ನಿಮಗೇನು ಬೇಕು ಅದನ್ನು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಅದು ನಿಮಗೆ ದೊಡ್ಡ ಸಕ್ಸಸ್ಸನ್ನು ಕೊಡಿಸುತ್ತೆ ಸ್ನೇಹಿತರೆ. ಈ ಥರ ಅದ್ಭುತ ವಿಚಾರಗಳನ್ನು ಇಟ್ಕೊಂಡು ಒಬ್ಬ ಲೇಡಿ ಆ ಬುಕ್ಕನ್ನು ಬರೆದಿರುವಂಥದ್ದು. ಆ ಬುಕ್ಕಲ್ಲಿ ಎಲ್ಲ ಇಂಟ್ರೆಸ್ಟಿಂಗ್ ಸಂಗತಿಗಳಿದ್ದಾವೆ. ಎಷ್ಟೋ ಜನ ಇದ್ರ ಮೂಲಕ ಸಕ್ಸಸ್ ಆಗಿರುವಂಥ ಸಾಕಷ್ಟು ಉದಾಹರಣೆಗಳನ್ನು ಆ ಬುಕ್ಕಲ್ಲಿ ಹೇಳ್ತಾ ಹೋಗ್ತಾರೆ. ಇದನ್ನು ನಾನು ಕಲ್ತಿರುವಂಥ ಕೆಲವೊಂದು ಪಾಯಿಂಟ್ಗಳನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಬೇಕು ಅನ್ನಿಸ್ತು. ಹಾಗಾಗಿ ಈ ವಿಡಿಯೋ ಮೂಲಕ ಇಲ್ಲಿರುವಂಥ ಒಂದು ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನು ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತಾ ಇರ್ತೀನಿ ಸ್ನೇಹಿತರೆ. ಯಾರ್ಯಾರು ಲೈಫಲ್ಲಿ ಏನೋ ಒಂದು ಮಾಡಬೇಕು ಅಂತ ಅಂದ್ಕೊಳ್ತಿರೋ, ಒಂದು ಟೈಮ್ ದ ಸೀಕ್ರೆಟ್ ಅನ್ನುವಂಥ ಒಂದು ಬುಕ್ಕನ್ನು ನೀವು ಒಂದು ಟೈಮ್ ಸ್ಟಡಿ ಮಾಡಿ ಸ್ನೇಹಿತರೆ. ನಿಮಗೂ ಕೂಡ ಕೆಲವೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ವಿಚಾರಗಳು ಗೊತ್ತಾಗತ್ತೆ. ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿರುವಂಥ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇದನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಸ್ನೇಹಿತರುಗಳಿಗೆ, ನಿಮ್ಮ ಫ್ರೆಂಡ್ಸ್ಗಳಿಗೆ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ವಿಶ್ ಯು ವೆಲ್ತ್.